ಮೂಳೆ ಮುರಿದ್ರೆ ಎಕ್ಸ್ರೇ ಯಂತ್ರ ಇಲ್ಲಿ ಸಮಸ್ಯೆ ಇದೆ ಅಂತ ಅತ್ಯಂತ ಸ್ಪಷ್ಟವಾಗಿ ತೋರಿಸುತ್ತೆ ಅಲ್ವಾ. ಆದರೆ ನಮ್ಮ ವೈಯಕ್ತಿಕ ದತ್ತಾಂಶ ಅಂದರೆ ಡೇಟಾವನ್ನು ರಕ್ಷಿಸುವ ಕಾನೂನುಗಳನ್ನೇ ನಾವು ಯಂತ್ರಗಳಿಗೆ ಒಪ್ಪಿಸಿದ್ರೆ ಏನಾಗಬಹುದು? ಅಂದರೆ ಕೇವಲ 1 ಮತ್ತು 0ಗಳ ಸಾಫ್ಟ್ವೇರ್ ಕೋಡ್ಗಳಿಗೆ ಈ ಜವಾಬ್ದಾರಿ ಕೊಟ್ಟರೆ ಏನಾಗುತ್ತೆ ಅಂತ. ಸರಿ, ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಖಂಡಿತ, ಇದು ತುಂಬಾನೇ ಕುತೂಹಲಕಾರಿಯಾದ ವಿಷಯ. ಹೌದು. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಚರ್ಚಿಸ್ತಿರುವ ವಿಷಯ ತಂತ್ರಜ್ಞಾನ ಮತ್ತು ಕಾನೂನಿನ ನಡುವಿನ ಈ ಮಸುಕಾದ ಗೆರೆ ಬಗ್ಗೆ. ನಮ್ಮ ಇಂದಿನ ಮೂಲಗಳು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿವೆ. ಮೇ 20, 2026ರ ದಿ ಎಕನಾಮಿಕ್ ಟೈಮ್ಸ್ ಪತ್ರಿಕೆಯಲ್ಲಿ ಪ್ರಕಟವಾದ ಸೆಂಟರ್ ಈಸ್ ಐಯಿಂಗ್ ಲಾ ಟು ಕೋರ್ಟ್ ಟು ಎಐ ಪ್ರೂಫ್ ಡೇಟಾ ಲಾ ಅನ್ನೋ ವರದಿ ನಮ್ಮ ಮೊದಲ ಮೂಲ. ಕರೆಕ್ಟ್. ಜೊತೆಗೆ ಇದೇ ವಿಷಯದ ಬಗ್ಗೆ ವಿಜಯಶಂಕರ ನಾಗರಾಜ್ರವರು ಮಾಹಿತಿ ತಂತ್ರಜ್ಞಾನ ಸಚಿವರಿಗೆ ಅಂದ್ರೆ ಶ್ರೀ ಅಶ್ವಿನಿ ವೈಷ್ಣವ್ ಅವರಿಗೆ ಬರ್ದಿರುವಂತ ಒಂದು ಅತ್ಯಂತ ಮಹತ್ವದ ಪತ್ರ ಕೂಡ ಇದೆ. ಹೌದು. ನಾವಿಲ್ಲಿ ಮುಖ್ಯವಾಗಿ ಭಾರತದ ದತ್ತಾಂಶ ರಕ್ಷಣಾ ಕಾಯ್ದೆ ಅಂದ್ರೆ ಡಿಪಿಎ ಬಗ್ಗೆ ಮಾತಾಡ್ತಿದ್ದೀವಿ. ಸರ್ಕಾರದ ಈ ಲಾ ಟು ಕೋಡ್ ಉಪಕ್ರಮದ ಬಗ್ಗೆನೇ ಈ ವರದಿಯ ಸಾರಾಂಶ ಇರೋದಲ್ವಾ? ಎಕ್ಸಾಕ್ಟ್ಲಿ. ಅಂದ್ರೆ ನಮ್ಮ ಡೇಟಾ ಸಮ್ಮತಿ ಅಥವಾ ಕನ್ಸೆಂಟ್ ನಿರ್ವಹಣೆ ಇರಬಹುದು, ಅದನ್ನು ಡಿಲೀಟ್ ಮಾಡುವ ಪ್ರಕ್ರಿಯೆ ಇರಬಹುದು, ಎಲ್ಲವೂ ಮನುಷ್ಯರಿಲ್ಲದೆ ಆ ಯಂತ್ರಗಳೇ ಸ್ವಯಂಚಾಲಿತವಾಗಿ ಮಾಡುವ ಒಂದು ವ್ಯವಸ್ಥೆ ಇದು. ಇಲ್ಲಿರುವ ಒಂದು ಆಸಕ್ತಿದಾಯಕ ಅಂಶ ಏನಂದ್ರೆ ನೋಡಿ, ಸರ್ಕಾರ ಈ ಹೆಜ್ಜೆಯನ್ನು ಯಾಕೆ ಇಡಲು ಯೋಚಿಸ್ತಿದೆ ಅನ್ನೋ ಹಿನ್ನೆಲೆ. ಹೌದು, ಯಾಕೆಂದ್ರೆ ಇಂದಿನ ದಿನಗಳಲ್ಲಿ ಸೈಬರ್ ಬೆದರಿಕೆಗಳು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎಐ ಮೂಲಕವೇ ಬರ್ತಿವೆ. ನಿಜ. ಅವುಗಳ ವೇಗ ಎಷ್ಟಿರುತ್ತೆ ಅಂದ್ರೆ ಮನುಷ್ಯರು ಕುಳಿತು ಫೈಲ್ ನೋಡಿ ಪರಿಶೀಲಿಸಿ ಕ್ರಮ ಕೈಗೊಳ್ಳುವಷ್ಟರಲ್ಲಿ ಕೋಟ್ಯಾಂತರ ಜನರ ಡೇಟಾ ಕಳುವಾಗಿ ಬಿಡುತ್ತೆ. ಓಹೋ, ಅಂದ್ರೆ ಆ ಮನುಷ್ಯನ ಸ್ಪೀಡ್ ಸಾಲಲ್ಲ ಅಂತ. ಹೌದು. ಹಾಗಾಗಿ ಈ ಮಷೀನ್ ಸ್ಪೀಡ್ ಅಥವಾ ಯಂತ್ರದ ವೇಗದ ಸೈಬರ್ ದಾಳಿಗಳನ್ನು ಎದುರಿಸಲು ಕಾನೂನಿನ ಪಾಲನೆ ಕೂಡ ಅದೇ ವೇಗದಲ್ಲಿ ಆಗಬೇಕು. ಅಂದ್ರೆ ಕಾನೂನನ್ನು ಕೋಡ್ ಆಗಿ ಪರಿವರ್ತಿಸಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗಿರಬಹುದು ಅಂತ ವರದಿ ಹೇಳುತ್ತೆ. ಸರಿ. ಆದರೆ ಆ ಪತ್ರದ ಲೇಖಕರು ಎಐ ಬಳಕೆಯನ್ನು ಎಲ್ಲೂ ವಿರೋಧಿಸ್ತಿಲ್ಲ ಅಲ್ವಾ? ಖಂಡಿತ ಇಲ್ಲ. ಅವರು ಯಾಂತ್ರೀಕರಣವನ್ನು ವಿರೋಧಿಸ್ತಿಲ್ಲ. ಅವರ ಕಳವಳ ಇರೋದು ಆ ತಂತ್ರಜ್ಞಾನವನ್ನು ಕಾನೂನಿನ ಸ್ಥಾನದಲ್ಲಿ ಜಾರಿಗೆ ತರುವ ವಿಧಾನದ ಬಗ್ಗೆ. ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಮುಖ್ಯ ಅಂಶ ಅಂದ್ರೆ ನಾವು ಆ ಮೂಲಪತ್ರದಲ್ಲಿರುವ ಕಳವಳಗಳನ್ನು ಮಾತ್ರ ನಿಷ್ಪಕ್ಷಪಾತವಾಗಿ ವಿಶ್ಲೇಷಿಸ್ತಿದ್ದೀವಿ. ಹೌದು, ಇದರಲ್ಲಿ ಯಾವುದೇ ರಾಜಕೀಯ ಸಿದ್ಧಾಂತಗಳಿಲ್ಲ. ಲೇಖಕರು ಎತ್ತಿರುವ ಪ್ರಶ್ನೆಗಳು ಸಂಪೂರ್ಣವಾಗಿ ಆಡಳಿತಾತ್ಮಕ ಮತ್ತು ಕಾನೂನು ಚೌಕಟ್ಟಿಗೆ ಸಂಬಂಧಿಸಿದವು. ಆದರೆ ಒಂದು ಡೌಟ್ ಬರುತ್ತೆ. ಯಂತ್ರಗಳನ್ನು ಬಳಸೋದ್ರಿಂದ ಆ ಭ್ರಷ್ಟಾಚಾರ ಅಥವಾ ಮನುಷ್ಯರ ತಾರತಮ್ಯವನ್ನು ತಡೆಯಬಹುದಲ್ಲವೇ? ಅದು ಮೇಲ್ನೋಟಕ್ಕೆ ಹಾಗೆ ಅನ್ಸತ್ತೆ ಅಲ್ವಾ? ಯಾಕೆಂದ್ರೆ ಕೋಡ್ಗೆ ಲಂಚ ಕೊಡಲು ಸಾಧ್ಯವಿಲ್ಲ. ಅದು 24 ಗಂಟೆಯೂ ನಿರಂತರವಾಗಿ ಕೆಲಸ ಮಾಡುತ್ತೆ. ಕಾನೂನನ್ನು ಈ ಸ್ಮಾರ್ಟ್ ಕಾಂಟ್ರಾಕ್ಟ್ನಂತಹ ಯಂತ್ರದ ನಿಯಮಗಳಾಗಿ ಬದಲಾಯಿಸಿದ್ರೆ, ಅಂದ್ರೆ ಇದು ಹೀಗಾದ್ರೆ ಅದು ಹಾಗಾಗಬೇಕು ಅಂತ ಪ್ರೋಗ್ರಾಂ ಮಾಡಿದ್ರೆ ತಪ್ಪಾಗುವ ಸಾಧ್ಯತೆಗಳೇ ಇರೋದಿಲ್ಲ ಅಂತ ಅನ್ಸುತ್ತೆ. ಇದರಲ್ಲಿ ಲೇಖಕರಿಗೆ ನಿಖರವಾಗಿ ಸಮಸ್ಯೆ ಎಲ್ಲಿದೆ? ಆ ಪ್ರಶ್ನೆಯೇ ಈ ಇಡೀ ಚರ್ಚೆಯ ತಿರುಳು ನೋಡಿ. ನೀವು ಹೇಳಿದ ಹಾಗೆ ಕೋಡ್ಗೆ ಲಂಚ ಕೊಡಲು ಸಾಧ್ಯವಿಲ್ಲ ಅನ್ನೋದು ನಿಜ. ಆದ್ರೆ ಆ ಕೋಡ್ಗೆ ಕರುಣೆಯಾಗಲಿ ಅಥವಾ ಸನ್ನಿವೇಶದ ಅರಿವಾಗಲಿ ಇರೋದಿಲ್ಲ. ಅಂದ್ರೆ ಮೆಷಿನ್ ತರನೇ ಯೋಚಿಸುತ್ತೆ. ಹೌದು. ಇದನ್ನೇ ಲೇಖಕರು ಓವರ್ ಸಿಂಪ್ಲಿಫಿಕೇಶನ್ ಅಥವಾ ಅತಿಯಾದ ಸರಳೀಕರಣ ಅಂತ ಕರೆಯೋದು. ಕಾನೂನು ಅನ್ನೋದು ಸನ್ನಿವೇಶಕ್ಕೆ ತಕ್ಕಂತೆ ಸಮತೋಲನ ಮತ್ತು ಪ್ರಪೋರ್ಷನಾಲಿಟಿ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆ. ಓಕೆ, ಒಂದು ಉದಾಹರಣೆ ಮೂಲಕ ಹೇಳೋದಾದ್ರೆ ನೋಡಿ, ಒಬ್ಬ ವ್ಯಕ್ತಿ ಒಂದು ಇ-ಕಾಮರ್ಸ್ ಆಪ್ಗೆ ತನ್ನ ಡೇಟಾ ಬಳಸಲು ನೀಡಿದ ಕನ್ಸೆಂಟ್ ಅನ್ನು ಹಿಂಪಡೆಯುತ್ತಾನೆ ಅಂತ ಇಟ್ಕೊಳ್ಳಿ. ಆವಾಗ ಸ್ಮಾರ್ಟ್ ಕಾಂಟ್ರಾಕ್ಟ್ ಆ ಕ್ಷಣವೇ ಆತನ ಎಲ್ಲಾ ಡೇಟಾವನ್ನು ಡಿಲೀಟ್ ಮಾಡುತ್ತೆ. ಯಾಕಂದ್ರೆ ಕೋಡ್ ಇರೋದೇ ಹಾಗೆ. ಸರಿ, ಅದರಲ್ಲಿ ತಪ್ಪೇನಿದೆ? ಆದ್ರೆ ಆ ವ್ಯಕ್ತಿ ಅದೇ ಆಪ್ನಲ್ಲಿ ಏನಾದ್ರೂ ತಿಂಗಳ ಇಎಂಐ ಕಟ್ಟಬೇಕಾಗಿದ್ರೆ ಏನಾಗುತ್ತೆ? ಆರ್ಥಿಕ ಕಾನೂನುಗಳ ಪ್ರಕಾರ ಆ ಡೇಟಾವನ್ನು 7 ವರ್ಷಗಳ ಕಾಲ ಕಾಯ್ದಿರಿಸಬೇಕು. ಓಹೋ, ಇಲ್ಲಿ ಡೇಟಾ ರಕ್ಷಣಾ ಕಾನೂನು ಮತ್ತು ಆರ್ಥಿಕ ಕಾನೂನಿನ ನಡುವೆ ಕ್ಲಾಶ್ ಆಗುತ್ತೆ. ಮನುಷ್ಯರಾದ ನಿಯಂತ್ರಕರು ಈ 2 ಕಾನೂನುಗಳನ್ನು ತೂಗಿ ನೋಡಿ ನಿರ್ಧಾರ ತಗೋತಾರೆ. ಆದರೆ ಯಂತ್ರಗಳಿಗೆ ಆ ವಿವೇಚನೆ ಇರೋದಿಲ್ಲ. ಕರೆಕ್ಟ್. ಯಂತ್ರಗಳಿಗೆ ಆಕ್ಚುಲಿ ಕಾನೂನು ಅರ್ಥ ಆಗುದಿಲ್ಲ. ಇದು ಹೇಗಿದೆ ಅಂದ್ರೆ, ಒಂದು ಟ್ರಾಫಿಕ್ ಸಿಗ್ನಲ್ ಯಂತ್ರದಂತೆ ಕೆಲಸ ಮಾಡುತ್ತೆ ಅಲ್ವಾ? ಕೆಂಪು ದೀಪ ಬಂದ್ರೆ ವಾಹನ ನಿಲ್ಲಲೇಬೇಕು ಅನ್ನೋದು ಅದರ ಕೋಡ್. ಆದರೆ ಅದೇ ಸಿಗ್ನಲ್ನಲ್ಲಿ ಒಂದು ಆಂಬ್ಯುಲೆನ್ಸ್ ಬಂದಾಗ ಅಲ್ಲಿರುವ ಟ್ರಾಫಿಕ್ ಪೊಲೀಸ್ ಪರಿಸ್ಥಿತಿಗೆ ತಕ್ಕಂತೆ ನಿರ್ಧಾರ ತಗೋತಾನೆ. ಕೆಂಪು ದೀಪ ಇದ್ರೂ ದಾರಿ ಮಾಡಿಕೊಡುತ್ತಾನೆ. ಹೌದು, ಆ ಆಂಬ್ಯುಲೆನ್ಸ್ ಉದಾಹರಣೆ ಈ ಪರಿಸ್ಥಿತಿಗೆ ಕನ್ನಡಿ ಹಿಡಿದಂತಿದೆ.
ಅಲ್ವಾ? ಆ ಆಂಬ್ಯುಲೆನ್ಸ್ ಉದಾಹರಣೆಯನ್ನು ಡೇಟಾ ಪ್ರಪಂಚಕ್ಕೆ ಅನ್ವಯಿಸಿದರೆ ನಮ್ಮ ಡೇಟಾವನ್ನು ನಿರ್ವಹಿಸುವಾಗ ಬರುವ ತುರ್ತು ಪರಿಸ್ಥಿತಿಗಳನ್ನು ಕೇವಲ 1 ಮತ್ತು 0ಗಳ ಯಂತ್ರ ಭಾಷೆಗೆ ಇಳಿಸಲು ಸಾಧ್ಯವಿಲ್ಲ ಅಂತ ಸ್ಪಷ್ಟವಾಗುತ್ತೆ. ಖಂಡಿತ. ಇಲ್ಲಿ ದತ್ತಾಂಶವನ್ನ ನಿರ್ವಹಿಸುವ ಕಂಪನಿಗಳನ್ನು ಅಂದ್ರೆ ಬ್ಯಾಂಕ್ಗಳು ಅಥವಾ ಆಸ್ಪತ್ರೆಗಳನ್ನ ನಾವು ಡೇಟಾ ಫಿಡ್ಯೂಷರಿ ಅಂತ ಕರಿತೀವಿ ಅಲ್ವಾ? ಅವರೇ ನಮ್ಮ ಡೇಟಾದ ಧರ್ಮದರ್ಶಿಗಳು. ಹೌದು, ನಮ್ಮ ಮಾಹಿತಿಯನ್ನ ಸುರಕ್ಷಿತವಾಗಿಡುವುದು ಅವರ ಕಾನೂನಾತ್ಮಕ ಜವಾಬ್ದಾರಿ. ಇಲ್ಲಿ ಲೇಖಕರು ಎತ್ತುತ್ತಿರುವ ಬಹುದೊಡ್ಡ ಕಳವಳ ಅಂದ್ರೆ ಸರ್ಕಾರದ ಈ ಲಾ ಟು ಕೋಡ್ ಉಪಕ್ರಮ ಕೇವಲ ಮಾರ್ಗದರ್ಶನವಾಗಿ ಉಳಿಯದೆ ಒಂದು ರೀತಿಯಲ್ಲಿ ಸರ್ಕಾರಿ ಮುದ್ರೆ ಇರುವ ಸಾಫ್ಟ್ವೇರ್ ಅನ್ನೇ ಬಳಸಿ ಅಂತ ಪರೋಕ್ಷವಾಗಿ ಆದೇಶಿಸುವಂತಾದ್ರೆ ಏನಾಗುತ್ತೆ ಅನ್ನೋದು. ಹೌದು, ಇಲ್ಲಿ ವಿಷಯ ನಿಜಕ್ಕೂ ಅತ್ಯಂತ ಕುತೂಹಲಕಾರಿಯಾಗ್ತದೆ. ಅಂದ್ರೆ ಮೈಟಿ ಅಥವಾ ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಯಾವುದೇ ಆದರೂ ನಿರ್ದಿಷ್ಟ ಎಐ ಮಾಡೆಲ್ ಅನ್ನು ಶಿಫಾರಸು ಮಾಡಿದ್ರೆ ಆಗುವ ಅನಾಹುತಗಳ ಬಗ್ಗೆ ನಾವು ಮಾತಾಡ್ತಿದ್ವಿ. ಕರೆಕ್ಟ್. ಒಂದು ವೇಳೆ ಬ್ಯಾಂಕುಗಳು ಆ ಸರ್ಕಾರವೇ ಹೇಳಿದ ಎಐ ತಂತ್ರಜ್ಞಾನವನ್ನ ಬಳಸಿ ಆ ಸಾಫ್ಟ್ವೇರ್ನಲ್ಲಿರೋ ಯಾವುದೋ ದೋಷದಿಂದಾಗಿ ಲಕ್ಷಾಂತರ ಜನರ ಬ್ಯಾಂಕ್ ಖಾತೆಯ ವಿವರ ಸೋರಿಕೆಯಾದರೆ ಏನಾಗತ್ತೆ? ಆಗ ಆ ಬ್ಯಾಂಕುಗಳು ನಾವು ಸರ್ಕಾರ ಹೇಳಿದ ಸಾಫ್ಟ್ವೇರ್ ಬಳಸಿದ್ದೀವಿ, ತಪ್ಪೆಲ್ಲ ಆ ಸಾಫ್ಟ್ವೇರ್ದು ಅಂತ ಹೇಳಿ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಅಪಾಯ ಇದೆ. ಅರೆ ಹೌದಲ್ವಾ? ಇದನ್ನು ಕಾನೂನಿನ ಭಾಷೆಯಲ್ಲಿ ಸೇಫ್ ಹಾರ್ಬರ್ ಅಂತ ಕರೀತಾರೆ ಅಂತ ಕಾಣುತ್ತೆ. ಹೌದು. ಕಂಪನಿಗಳು ತಪ್ಪು ಮಾಡಿದಾಗ ಅದರಿಂದ ತಪ್ಪಿಸಿಕೊಳ್ಳಲು ಬಳಸುವ ಗುರಾಣಿ ಇದು. ಲೇಖಕರ ವಾದ ಏನಂದ್ರೆ ಯಾವ ತಂತ್ರಜ್ಞಾನವನ್ನು ಬಳಸಬೇಕು, ಯಾವ ಎಐ ಮಾದರಿಯನ್ನು ಅಳವಡಿಸಿಕೊಳ್ಳಬೇಕು ಅನ್ನೋ ಆಯ್ಕೆ ಸಂಪೂರ್ಣವಾಗಿ ಆಯಾ ಡೇಟಾ ಫಿಡ್ಯೂಷಿಯರಿಗಳದೇ ಆಗಿರಬೇಕು. ಖಂಡಿತ. ತಂತ್ರಜ್ಞಾನವನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯ ಅವರಲ್ಲಿದ್ದರೆ ನಾಳೆ ಅನಾಹುತವಾದಾಗ ಅದರ ಹೊಣೆಗಾರಿಕೆಯನ್ನು ಅವರೇ ಹೊರಬೇಕಾಗುತ್ತೆ. ಆದರೆ ಸರ್ಕಾರವೇ ಒಂದು ಸಾಫ್ಟ್ವೇರ್ ಅನ್ನು ಶಿಫಾರಸು ಮಾಡಿದರೆ ಆ ಹೊಣೆಗಾರಿಕೆ ಆಟೋಮ್ಯಾಟಿಕ್ ಆಗಿ ಕಂಪನಿಗಳಿಂದ ಸರ್ಕಾರದ ಕಡೆಗೆ ವರ್ಗಾವಣೆ ಆಗುತ್ತೆ. ಎಕ್ಸಾಕ್ಟ್ಲಿ. ಇದು ಡೇಟಾ ರಕ್ಷಣಾ ಕಾಯ್ದೆಯ ಮೂಲ ಉದ್ದೇಶವನ್ನೇ ಬುಡಮೇಲು ಮಾಡುತ್ತೆ. ಮತ್ತೆ ಇದರ ಪರಿಣಾಮ ಕೇವಲ ಹೊಣೆಗಾರಿಕೆಯಿಂದ ನುಡಿಚಿಕೊಳ್ಳುವುದಕ್ಕಷ್ಟೇ ಸೀಮಿತವಾಗಲ್ಲ ನೋಡಿ. ಇದು ನೇರವಾಗಿ ಮಾರುಕಟ್ಟೆಯಲ್ಲಿ ದೊಡ್ಡ ಮಟ್ಟದ ಅಸಮತೋಲನ ಸೃಷ್ಟಿಸುತ್ತೆ. ಇದನ್ನೇ ಲೇಖಕರು ಮಾರ್ಕೆಟ್ ಡಿಸ್ಟಾರ್ಷನ್ ಅಂತ ಕರೆದಿದ್ದಾರೆ. ಹೌದು. ಸ್ವಲ್ಪ ಯೋಚಿಸಿ ನೋಡಿ. ದೇಶದ ಮಾಹಿತಿ ತಂತ್ರಜ್ಞಾನ ಸಚಿವಾಲಯವೇ ಒಂದು ನಿರ್ದಿಷ್ಟ ಕಂಪನಿಯ ಸಾಫ್ಟ್ವೇರ್ ಅನ್ನು ಕಾನೂನು ಪಾಲನೆಗಾಗಿ ಬಳಸಿ ಅಂತ ಸೂಚ್ಯವಾಗಿ ಹೇಳಿದ್ರೆ ಏನಾಗಬಹುದು? ಏನಾಗುತ್ತೆ ಅಂದ್ರೆ ಆ ದೇಶದಲ್ಲಿರುವ ಪ್ರತಿಯೊಂದು ಚಿಕ್ಕ ಸ್ಟಾರ್ಟ್ಅಪ್ನಿಂದ ಹಿಡಿದು ದೊಡ್ಡ ಕಾರ್ಪೊರೇಟ್ ಕಂಪನಿಗಳವರೆಗೂ ಎಲ್ಲರೂ ಕಣ್ಮುಚ್ಕೊಂಡು ಅದೇ ಸಾಫ್ಟ್ವೇರ್ ಖರೀದಿಸಲು ಮುಗಿಬೀಳ್ತಾರೆ. ಹೌದು. ಇದು ಆರ್ಥಿಕತೆಯ ದೃಷ್ಟಿಯಿಂದಲೂ ಬಹಳ ಅಪಾಯಕಾರಿ ಬೆಳವಣಿಗೆ. ಮಾರುಕಟ್ಟೆಯಲ್ಲಿ ಏಕಸ್ವಾಮ್ಯ ಅಥವಾ ಮೊನೋಪಲಿ ಸೃಷ್ಟಿಯಾಗಲು ಇದೇ ಕಾರಣವಾಗುತ್ತೆ. ಖಂಡಿತ. ಎಲ್ಲರೂ ಒಂದೇ ತಂತ್ರಜ್ಞಾನ ಬಳಸಲು ಆರಂಭಿಸಿದ್ರೆ ಆ ಸಾಫ್ಟ್ವೇರ್ ತಯಾರಿಸುವ ಕೆಲವೇ ವೆಂಡರ್ಗಳಿಗೆ ಆ ಸರ್ಕಾರದ ಬೆಂಬಲದಿಂದ ಅನ್ಯಾಯದ ಲಾಭ ಮಾಡಿಕೊಟ್ಟಂತಾಗುತ್ತೆ. ಮಾರುಕಟ್ಟೆಯಲ್ಲಿ ಆರೋಗ್ಯಕರ ಪೈಪೋಟಿ ಅನ್ನೋದೇ ನಾಶವಾಗುತ್ತೆ. ನಿಜ. ಹೊಸದಾಗಿ ಡೇಟಾ ಭದ್ರತೆಯ ಬಗ್ಗೆ ಉತ್ತಮ ಸಾಫ್ಟ್ವೇರ್ ಕಂಡುಹಿಡಿಯುವ ಯುವ ಸ್ಟಾರ್ಟ್ಅಪ್ಗಳಿಗೆ ಅವಕಾಶವೇ ಇಲ್ಲದಂತೆ ಆಗುತ್ತೆ. ಅದಕ್ಕಿಂತಲೂ ಭಯಾನಕ ವಿಷಯ ಅಂದ್ರೆ ಭದ್ರತಾ ಲೋಪ. ಆ ಹ್ಯಾಕಿಂಗ್ ಬಗ್ಗೆ ಹೇಳ್ತಿದ್ದೀರಾ? ಹೌದು. ಇಡೀ ದೇಶದ ಎಲ್ಲ ಬ್ಯಾಂಕುಗಳು, ಆಸ್ಪತ್ರೆಗಳು ಒಂದೇ ರೀತಿಯ ಎಐ ಸಾಫ್ಟ್ವೇರ್ ಬಳಸ್ತಿದ್ರೆ ಹ್ಯಾಕರ್ಗಳು ಆ ಒಂದೇ ಸಾಫ್ಟ್ವೇರ್ನ ದೌರ್ಬಲ್ಯವನ್ನು ಕಂಡುಹಿಡಿದ್ರೆ ಸಾಕು, ಇಡೀ ದೇಶದ ಡೇಟಾವನ್ನು ಒಂದೇ ಏಟಿಗೆ ಕದಿಬಹುದು. ಅರೆ, ಇದು ಸಿಂಗಲ್ ಪಾಯಿಂಟ್ ಆಫ್ ಫೇಲ್ಯೂರ್ಗೆ ದಾರಿ ಮಾಡಿಕೊಡುತ್ತೆ ಅಲ್ವಾ? ಒಂದೇ ಕಡೆ ಅಟ್ಯಾಕ್ ಮಾಡಿದ್ರೆ ಇಡೀ ವ್ಯವಸ್ಥೆಯೇ ಕುಸಿದು ಬೀಳುತ್ತೆ. ಎಕ್ಸಾಕ್ಟ್ಲಿ. ನೀವು ಹೇಳಿದ ಆ ಸಿಂಗಲ್ ಪಾಯಿಂಟ್ ಆಫ್ ಫೇಲ್ಯೂರ್ ಪರಿಕಲ್ಪನೆ ತಂತ್ರಜ್ಞಾನದಲ್ಲಿ ಎಷ್ಟು ಅಪಾಯಕಾರಿಯೋ, ಕಾನೂನು ವ್ಯವಸ್ಥೆಯಲ್ಲಿ ಈ ಲಾ ಟು ಕೋಡ್ ಕೂಡ ಅಷ್ಟೇ ಅಪಾಯಕಾರಿ. ಹಾಗಾದ್ರೆ ಇದರ ಒಟ್ಟಾರೆ ಅರ್ಥವೇನು? ಕೇವಲ ಸಾಫ್ಟ್ವೇರ್ ಬಳಕೆ ಮಾಡೋದ್ರಿಂದ ಆ ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರಕ್ಕೆ ಹೇಗೆ ತೊಡಕಾಗ್ಬೋದು? ಕಾನೂನನ್ನು ತಂತ್ರಜ್ಞಾನದ ಮೂಲಕ ಜಾರಿ ಮಾಡೋದು ಪ್ರಗತಿಯ ಸಂಕೇತ ಅಲ್ವಾ? ಮೇಲ್ನೋಟಕ್ಕೆ ಇದು ಪ್ರಗತಿಯಂತೆ ಕಂಡ್ರು. ಸಂವಿಧಾನದ ಚೌಕಟ್ಟಿನಲ್ಲಿ ಇದು ಬೇರೆದೇ ಅರ್ಥ ಕೊಡುತ್ತೆ. ಪ್ರಸ್ತುತ ಡಿಪಿಡಿಪಿಎ ಕಾಯ್ದೆಯ ಸಾಂವಿಧಾನಿಕ ಮಾನ್ಯತೆಯೇ ಈಗ ಸುಪ್ರೀಂ ಕೋರ್ಟ್ನ ಪರಿಶೀಲನೆಯಲ್ಲಿದೆ. ಹೌದು. ಯಾವುದೇ ಕಾನೂನು ಸಂವಿಧಾನಬದ್ಧವಾಗಿರಬೇಕಾದ್ರೆ ಅದರಲ್ಲಿ ಮುಖ್ಯವಾಗಿ 2 ಅಂಶಗಳಿರಬೇಕು ಅಂತ ನಾವು ಓದಿದ್ವಿ. ಮೊದಲನೇದ್ದು, ಆ ನಿಯಂತ್ರಕರಿಗೆ ಸನ್ನಿವೇಶ ಅರ್ಥ ಮಾಡಿಕೊಳ್ಳುವ ವಿವೇಚನೆ ಅಂದ್ರೆ ರೆಗ್ಯುಲೇಟರಿ ಡಿಸ್ಕ್ರಿಷನ್ಗೆ ಅವಕಾಶ ಇರಬೇಕು. ಕರೆಕ್ಟ್. ಎರಡನೆಯದು, ಅನ್ಯಾಯವಾದಾಗ ಸಾಮಾನ್ಯ ಜನರಿಗೆ ಮೇಲ್ಮನವಿ ಸಲ್ಲಿಸುವ ವ್ಯವಸ್ಥೆ ಇರಬೇಕು. ಹೀಗಿರುವಾಗ ನಾವು ಮಾನವ ನಿಯಂತ್ರಕರ ಬದಲು ಸಂಪೂರ್ಣ ಸ್ವಯಂಚಾಲಿತ ಆಡಳಿತವನ್ನು ತರುತ್ತೇವೆ ಅನ್ನೋ ಹೇಳಿಕೆಗಳು ಹೊರಬಂದ್ರೆ ಅದು ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ ಕಾನೂನು ನಿಲುವನ್ನು ಅತ್ಯಂತ ಸಂಕೀರ್ಣಗೊಳಿಸುತ್ತೆ.
ಅಂದ್ರೆ ಕೋರ್ಟ್ ನೇರವಾಗಿ ಪ್ರಶ್ನಿಸಬಹುದು, ಕಾನೂನನ್ನ ಅಲ್ಗಾರಿದಮ್ಗಳಿಗೆ ಒಪ್ಪಿಸಿದ್ರೆ ಆ ನಾಗರಿಕರ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವ ಮಾನವ ವಿವೇಚನೆ ಎಲ್ಲಿದೆ ಅಂತ. ಹೌದು, ಸಂವಿಧಾನದ ಆರ್ಟಿಕಲ್ 14 ಮತ್ತು 21ರ ಅಡಿಯಲ್ಲಿ ಬರುವ ಸಮಾನತೆ ಮತ್ತು ಖಾಸಗಿತನದ ಹಕ್ಕುಗಳನ್ನು ಒಂದು ಎಐ ಪ್ರೋಗ್ರಾಂ ಅರ್ಥ ಮಾಡಿಕೊಳ್ಳಲು ಖಂಡಿತ ಸಾಧ್ಯವಿಲ್ಲ. ಒಂದು ವೇಳೆ ಆ ಸಾಫ್ಟ್ವೇರ್ ತಪ್ಪಾಗಿ ಸಾಮಾನ್ಯ ನಾಗರಿಕನೊಬ್ಬನನ್ನು ಡೇಟಾ ಕಳ್ಳ ಅಂತ ಗುರುತಿಸಿದ್ರೆ ಆ ವ್ಯಕ್ತಿ ಹೋಗಿ ಯಂತ್ರದ ಮುಂದೆ ವಾದ ಮಾಡಲು ಸಾಧ್ಯವಿಲ್ವಾ ಅಲ್ವಾ? ಅಲ್ಲಿ ಮಾನವ ನಿಯಂತ್ರಕನ ಅವಶ್ಯಕತೆ ಇದ್ದೇ ಇರುತ್ತೆ. ನಿಜ. ಈ ಕಾನೂನಾತ್ಮಕ ದೋಷಗಳನ್ನು ಸರಿಪಡಿಸದೆ ಹೋದರೆ ಸುಪ್ರೀಂ ಕೋರ್ಟ್ ಇಡೀ ಡಿಪಿಡಿಪಿಎ ಕಾಯ್ದೆಯನ್ನೇ ಅಸಂವೈಧಾನಿಕ ಅಂತ ತಳ್ಳಿಹಾಕುವ ಅಪಾಯವೂ ಇದೆ ಅನ್ನೋದು ಲೇಖಕರ ಪ್ರಮುಖ ಕಳವಳ. ಇದೇ ಕಾರಣಕ್ಕೆ ಅವರು ಪಾರದರ್ಶಕತೆಯ ಬಗ್ಗೆ ನಿರಂತರವಾಗಿ ಒತ್ತಾಯಿಸ್ತಿರೋದಲ್ವಾ? ಹೌದು. ಲೇಖಕರು ತಮ್ಮ ಹಿಂದಿನ ಲೇಖನದಲ್ಲಿ ಅಂದ್ರೆ ಕಾಲಿಂಗ್ ಎ ನ್ಯಾಷನಲ್ ಡಿಬೇಟ್ ಆನ್ ಲಾ ಟು ಕೋಡ್ ಬೈ ಮೈಟಿ ಅನ್ನೋ ಲೇಖನದಲ್ಲಿ ಸ್ಪಷ್ಟವಾಗಿ ಹೇಳಿದ ಹಾಗೆ ಸರ್ಕಾರ ಈ ಲಾ ಟು ಕೋಡ್ ಬಗ್ಗೆ ಕೆಲವು ಆಯ್ದ ಟೆಕ್ ಉದ್ಯಮದವರ ಜೊತೆ ಮಾತ್ರ ಮುಚ್ಚಿದ ಕೋಣೆಯಲ್ಲಿ ಚರ್ಚೆಗಳನ್ನು ನಡೆಸಿರೋದು ಸರಿಯಲ್ಲ. ಇದು ಆಕ್ಚುಲಿ ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. 140 ಕೋಟಿ ಜನರ ವೈಯಕ್ತಿಕ ದತ್ತಾಂಶಕ್ಕೆ ಸಂಬಂಧಿಸಿದ ನಿಯಮಗಳನ್ನು ರೂಪಿಸುವಾಗ ಅದರ ನೀತಿ ನಿಯಮಗಳು, ಆ ಉದ್ದೇಶಗಳು ಮತ್ತು ಮಾರ್ಗದರ್ಶಿ ಸೂತ್ರಗಳನ್ನು ಸಾರ್ವಜನಿಕವಾಗಿ ಪ್ರಕಟಿಸಬೇಡವೇ? ಖಂಡಿತ ಪ್ರಕಟಿಸಬೇಕು. ಕೇವಲ ಕೆಲವು ಕಾರ್ಪೊರೇಟ್ ಕಂಪನಿಗಳ ಜೊತೆ ಚರ್ಚಿಸಿ ಕಾನೂನು ಮಾಡುವುದು ಪ್ರಜಾಪ್ರಭುತ್ವದ ಆಶಯಕ್ಕೆ ವಿರುದ್ಧ ಅಲ್ವಾ? ಮುಕ್ತ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು ಅನ್ನೋ ಆಗ್ರಹ ಇಲ್ಲಿ ಎದ್ದು ಕಾಣುತ್ತಿದೆ. ನಿಜ. ಪಾರದರ್ಶಕತೆಯ ಕೊರತೆಯೇ ಈ ಎಲ್ಲ ಅನುಮಾನಗಳಿಗೆ ಮೂಲ ಕಾರಣ ಅಂತ ಕಾಣುತ್ತೆ. ಸರ್ಕಾರದ ಉದ್ದೇಶ ಬಹುಶಃ ಪ್ರಾಮಾಣಿಕವಾಗಿರ್ಬೋದು, ಆ ಸೈಬರ್ ದಾಳಿಗಳನ್ನು ವೇಗವಾಗಿ ತಡೆಯುವುದೇ ಅವರ ಗುರಿಯಾಗಿರ್ಬೋದು. ಆದರೆ ಅದನ್ನು ಜಾರಿಗೆ ತರುವ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಇಲ್ಲದಿದ್ದಾಗ ಇಂಥ ಅನೇಕ ಪ್ರಶ್ನೆಗಳು ಏಳ್ತವೆ. ಹೌದು. ಈ ಮಾರುಕಟ್ಟೆ ಅಸಮತೋಲನ ಮತ್ತು ಸಾಂವಿಧಾನಿಕ ಪ್ರಶ್ನೆಗಳು ಹಾಗೆ ಉಳಿದುಬಿಡ್ತವೆ. ಹಾಗಾದ್ರೆ ಈ ಎಲ್ಲಾ ಗೊಂದಲಗಳಿಗೆ ಪರಿಹಾರವೇನು? ಈ ಬಿಕ್ಕಟ್ಟನ್ನು ತಪ್ಪಿಸಲು ಲೇಖಕರು ಪ್ರಸ್ತಾಪಿಸುತ್ತಿರುವ ಆ ಸೇಫ್ಟಿ ನೆಟ್ ಅಥವಾ ಸುರಕ್ಷಿತ ಕ್ರಮಗಳೇನು? ಮೈಟಿನಿಂದ ಅವರು ನಿರೀಕ್ಷಿಸುತ್ತಿರುವ ಸ್ಪಷ್ಟನೆಗಳು ಹೇಗಿರಬೇಕು? ನೋಡಿ, ಲೇಖಕರು ಆ ಪತ್ರದಲ್ಲಿ ಸರ್ಕಾರದಿಂದ ಮುಖ್ಯವಾಗಿ 3 ನಿರ್ದಿಷ್ಟ ಸ್ಪಷ್ಟನೆಗಳನ್ನು ನಿರೀಕ್ಷಿಸುತ್ತಿದ್ದಾರೆ. ಮೊದಲನೆಯದಾಗಿ, ಆ ಕಾಯ್ದೆಯ ಪಾಲನೆಗಾಗಿ ಯಾವ ಎಐ ಪರಿಕರಗಳನ್ನು ಅಥವಾ ಸಾಫ್ಟ್ವೇರ್ ಅನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋದು ಸಂಪೂರ್ಣವಾಗಿ ಆ ಡೇಟಾ ಫಿಡ್ಯೂಷಿಯರಿಗಳ ಜವಾಬ್ದಾರಿ ಅನ್ನೋದು ಸ್ಪಷ್ಟವಾಗಬೇಕು. ಓಕೆ, ಅಂದ್ರೆ ಇದರಲ್ಲಿ ಸರ್ಕಾರದ ಯಾವುದೇ ಆದೇಶ ಅಥವಾ ಮಾರ್ಗದರ್ಶನ ಇರುವುದಿಲ್ಲ ಅಂತ. ಇದರಿಂದ ಹೊಣೆಗಾರಿಕೆ ಆಯಾ ಕಂಪನಿಗಳ ಮೇಲೇ ಇರುತ್ತೆ ಅಂತಾಯ್ತು. ಶಾಸನಬದ್ಧ ವ್ಯಾಖ್ಯಾನವನ್ನು ಯಂತ್ರಗಳಿಂದ ಬದಲಾಯಿಸುವ ಯಾವುದೇ ಉದ್ದೇಶ ಸರ್ಕಾರಕ್ಕಿಲ್ಲ ಅನ್ನೋ ಭರವಸೆಯೂ ಅಷ್ಟೇ ಮುಖ್ಯ. ಅಂದ್ರೆ ಡೇಟಾ ಸಂಗ್ರಹಿಸುವುದು ಮತ್ತು ಅಳಿಸುವುದು ಯಂತ್ರಗಳ ಮೂಲಕ ಸ್ವಯಂಚಾಲಿತವಾಗಿ ನಡೆಯಬಹುದಾದರೂ ಆ ಪ್ರಕ್ರಿಯೆಯಲ್ಲಿ ಏನಾದರೂ ಕಾನೂನಿನ ತೊಡಕು ಬಂದ್ರೆ ಅದನ್ನು ವಿಶ್ಲೇಷಿಸುವ ಕೆಲಸ ಯಂತ್ರಗಳದಲ್ಲ ಅಂತ ಅಲ್ವಾ? ಎಕ್ಸಾಕ್ಟ್ಲಿ. ಅಂತಿಮ ನಿರ್ಧಾರ ಯಾವಾಗ್ಲೂ ಮಾನವ ನಿಯಂತ್ರಕನದ್ದೇ ಆಗಿರುತ್ತದೆ ಅನ್ನೋ ಸ್ಪಷ್ಟನೆ ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ ನಿಲುವನ್ನು ಬಲಪಡಿಸುತ್ತೆ. ಸರಿ, ಮೂರನೇ ಬೇಡಿಕೆ ಏನು? ಕೊನೆಯದಾಗಿ, ಯಾವುದೇ ನಿರ್ದಿಷ್ಟ ತಂತ್ರಜ್ಞಾನ, ಸಾಫ್ಟ್ವೇರ್ ಅಥವಾ ವೆಂಡರ್ಗೆ ಸರ್ಕಾರದ ಆಂತರಿಕ ಬೆಂಬಲವಿಲ್ಲ ಅನ್ನೋ ಘೋಷಣೆ. ಅಂದ್ರೆ ಮಾರುಕಟ್ಟೆಯಲ್ಲಿ ಚಿಕ್ಕ ಸ್ಟಾರ್ಟಪ್ ಆಗಲಿ ಅಥವಾ ದೊಡ್ಡ ಬಹುರಾಷ್ಟ್ರೀಯ ಕಂಪನಿಯಾಗಲಿ ಎಲ್ಲರಿಗೂ ಸಮಾನ ಅವಕಾಶವಿದೆ ಅಂತ ಸಚಿವಾಲಯ ಸ್ಪಷ್ಟಪಡಿಸಬೇಕು ಅಂತ. ಹೌದು. ಈ 3 ಸ್ಪಷ್ಟನೆಗಳು ಹೊರಬಂದ್ರೆ ಡಿಪಿಡಿಪಿಎ ಕಾಯ್ದೆಯ ತಟಸ್ಥತೆ ಮತ್ತು ಸಾಂವಿಧಾನಿಕ ಭದ್ರತೆಯ ಬಗ್ಗೆ ಜನರಿಗಿರುವ ನಂಬಿಕೆ ಹಾಗೇ ಉಳಿಯುತ್ತೆ. ಈ ಒಂದು ಸಹಜವಾದ ಪ್ರಶ್ನೆ ಏಳುತ್ತೆ, ಜನಸಾಮಾನ್ಯರಿಗೆ ಇದರಿಂದ ಏನ್ ಲಾಭ? ಈ ಚರ್ಚೆ ಕೇವಲ ಟೆಕ್ ಕಂಪನಿಗಳ ಬೋರ್ಡ್ ರೂಮ್ಗಳಿಗೆ ಅಥವಾ ಸುಪ್ರೀಂ ಕೋರ್ಟ್ನ ಮೊಗಸಾಲೆಗೆ ಮಾತ್ರ ಸೀಮಿತನಾ ಅಂತ? ಖಂಡಿತ ಅಲ್ಲ. ಹೌದು. ಈ ದತ್ತಾಂಶ ರಕ್ಷಣೆಯ ಹೊಸ ವ್ಯವಸ್ಥೆ ಪ್ರತಿಯೊಬ್ಬ ನಾಗರಿಕನ ದಿನನಿತ್ಯದ ಜೀವನವನ್ನು ಸ್ಪರ್ಶಿಸುತ್ತೆ. ನಮ್ಮ ಬ್ಯಾಂಕಿನಲ್ಲಿರುವ ಹಣದ ವಿವರಗಳು, ಆಸ್ಪತ್ರೆಯಲ್ಲಿರುವ ಆರೋಗ್ಯದ ವರದಿಗಳು, ನಾವು ಆನ್ಲೈನ್ನಲ್ಲಿ ಖರೀದಿಸುವ ವಸ್ತುಗಳ ಮಾಹಿತಿ, ಇದೆಲ್ಲವೂ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಡೇಟಾ. ನಿಜ. ಈ ಮಾಹಿತಿಯನ್ನು ಹೇಗೆ ಕಾಪಾಡಲಾಗುತ್ತದೆ, ಯಾರು ಅದನ್ನು ನೋಡ್ಬೋದು, ಮತ್ತೆ ಏನಾದರೂ ಹೆಚ್ಚು ಕಮ್ಮಿಯಾಗಿ ನಮ್ಮ ಡೇಟಾ ಕಳ್ಳತನವಾದರೆ ಯಾರನ್ನ ಹೊಣೆಗಾರನನ್ನ ಮಾಡಲಾಗುತ್ತದೆ ಅನ್ನೋದನ್ನು ನಿರ್ಧರಿಸುವ ಅತಿ ಪ್ರಮುಖ ವಿಚಾರವಿದು. ಜನಸಾಮಾನ್ಯರು ತಮ್ಮ ಡೇಟಾದ ಮೇಲಿನ ನಿಯಂತ್ರಣವನ್ನು ಕಳೆದುಕೊಳ್ಳಬಾರದು ಅನ್ನೋದೇ ಇದರ ಹಿಂದಿನ ಮುಖ್ಯ ಆಶಯ. ತಂತ್ರಜ್ಞಾನ ಅನ್ನೋದು ಮನುಷ್ಯರಿಗೆ ಸಹಾಯ ಮಾಡುವ ಸಾಧನವಾಗಬೇಕೇ ಹೊರತು ತಂತ್ರಜ್ಞಾನವೇ ಕಾನೂನಾಗಿ ಬದಲಾಗಬಾರದು. ಹೌದು. ಈ ವಿಚಾರದ ಹಿಂದಿನ ಅಸಲಿ ಕಥೆಯನ್ನು ನಾವು ಬಿಡಿಸಿ ನೋಡಿದೀವಿ. ಆದರೆ ಚರ್ಚೆಯನ್ನು ಮುಗಿಸುವ ಮುನ್ನ ಒಂದು ಪ್ರಮುಖ ಆಲೋಚನೆ ಮೂಡುತ್ತೆ.
ನಾವು ಆರಂಭದಲ್ಲಿ ಎಕ್ಸ್ರೇ ಮಷೀನ್ ಮತ್ತು ಟ್ರಾಫಿಕ್ ಸಿಗ್ನಲ್ ಬಗ್ಗೆ ಮಾತಾಡಿದ್ವಿ. ಯಂತ್ರಗಳು ವೇಗವಾಗಿ ಕೆಲಸ ಮಾಡಬಲ್ಲವು, ಆದರೆ ಅವುಗಳಿಗೆ ವಿವೇಚನೆ ಇರೋದಿಲ್ಲ ಅಂತ ತಿಳಿದುಕೊಂಡ್ವಿ. ಹೌದು. ಒಂದು ವೇಳೆ ಭವಿಷ್ಯದಲ್ಲಿ ಕಾನೂನು ಪಾಲನೆಯನ್ನು ಸಂಪೂರ್ಣವಾಗಿ ಯಂತ್ರಗಳಿಗೆ ಒಪ್ಪಿಸಿದರೆ ಮತ್ತು ಆ ಇಡೀ ಪ್ರಕ್ರಿಯೆ ಖಾಸಗಿ ಕಂಪನಿಗಳ ಅತ್ಯಂತ ಸಂಕೀರ್ಣವಾದ, ಯಾರಿಗೂ ಅರ್ಥವಾಗದ ಬ್ಲ್ಯಾಕ್ ಬಾಕ್ಸ್ ಅಲ್ಗಾರಿದಮ್ಗಳ ಒಳಗೆ ಬಚ್ಚಿಟ್ಟುಕೊಂಡಿದ್ರೆ ಏನಾಗ್ಬೋದು? ಆವಾಗ ಅದು ನ್ಯಾಯವ್ಯವಸ್ಥೆಯ ದೊಡ್ಡ ವಿಪರ್ಯಾಸವಾಗುತ್ತೆ ಅಂತ ಹೇಳ್ಬಹುದು. ಅಲ್ವಾ? ನಾಳೆ ನಮ್ಮ ಬ್ಯಾಂಕ್ ಖಾತೆಯ ಡೇಟಾವೋ ಅಥವಾ ಆಸ್ಪತ್ರೆಯ ಮಾಹಿತಿಯೋ ದಿಢೀರ್ನೆ ಕಣ್ಮರೆಯಾಗಿ ನಮ್ಮ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದರೆ ನಾವು ಯಾರನ್ನು ಪ್ರಶ್ನಿಸ್ತೀವಿ? ಆ ತಪ್ಪಿಗೆ ಕಾರಣ ಮನುಷ್ಯರ ತಪ್ಪು ನಿರ್ಧಾರವೋ ಅಥವಾ ಆ ಸಾಫ್ಟ್ವೇರ್ನಲ್ಲಿ ಅಡಗಿದ್ದ ಒಂದು ಸಣ್ಣ ಬಗ್ ಕಾರಣವೋ ಅಂತ ಜನಸಾಮಾನ್ಯರಿಗೆ ತಿಳಿಯೋದು ಹೇಗೆ? ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ. ಒಂದು ವೇಳೆ ಸಾಫ್ಟ್ವೇರ್ ಬಗ್ನಿಂದ ನಮ್ಮ ಜೀವನವೇ ಹಾಳಾದ್ರೆ ಆ ಯಂತ್ರವನ್ನು ಜೈಲಿಗೆ ಹಾಕಲು ಸಾಧ್ಯವೇ? ಮನುಷ್ಯರಿಗೆ ಅನ್ಯಾಯವಾದರೆ ನ್ಯಾಯಾಲಯಕ್ಕೆ ಹೋಗಬಹುದು. ಆದರೆ ಈ ಅಲ್ಗಾರಿದಮ್ಗಳ ಪ್ರಪಂಚದಲ್ಲಿ ನ್ಯಾಯವನ್ನು ಕೋಡ್ ಮಾಡಲು ನಿಜಕ್ಕೂ ಸಾಧ್ಯವೇ? ಈ ಬಗ್ಗೆ ಸ್ವಲ್ಪ ಯೋಚಿಸಿ.